ಕಾಂಗ್ರೆಸ್ನ ಕಾರ್ಯಕರ್ತೆಗೆ ನಾಯಕರು ಅಪಮಾನ ಮಾಡಿದ್ದಾರೆ. ಹಾಗಾಗಿ ಕಣ್ಣೀರು ಹಾಕಿರುವಂತದ್ದು ಕಾಂಗ್ರೆಸ್ನ ಕಾರ್ಯಕರ್ತೆ. ಕಾಗವಾಡ ಮತಕ್ಷೇತ್ರದಲ್ಲಿ ಮಹಿಳೆಯರಿಗೆ ಗೌರವ ಇರಲಿ, ನನ್ನನ್ನ ವೇದಿಕೆಯಿಂದ ಕೆಳಗಿಳಿಸಿ ಅವಮಾನಿಸಿದ್ದಾರೆ ಅಂತ ಕಾಂಗ್ರೆಸ್ನ ಕಾರ್ಯಕರ್ತೆ ಕಣ್ಣೀರು ಹಾಕಿದ್ದಾರೆ. ನೋಡಿ, ಕಾಗವಾಡ ಮತಕ್ಷೇತ್ರದಲ್ಲಿ ಮಹಿಳೆಯರಿಗೆ ಗೌರವ ಇರಲಿ, ನನ್ನನ್ನ ವೇದಿಕೆಯಿಂದ ಕೆಳಗಿಳಿಸಿ ಅವಮಾನಿಸಿದ್ದಾರೆ. ಈ ರೀತಿ ಕಾಂಗ್ರೆಸ್ನ ಕಾರ್ಯಕರ್ತೆ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ಉಗುರ ಕುದ್ರಾದಲ್ಲಿ ಘಟನೆ ನಡೆದಿರುವಂತದ್ದು. ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮ. ವೇದಿಕೆಯ ಮೇಲೆ ಇದ್ರು ಕಾಂಗ್ರೆಸ್ನ ಕಾರ್ಯಕರ್ತೆ ರೇಖಾ. ಆದ್ರೆ ರೇಖಾರನ್ನ ಬಲವಂತವಾಗಿ ಕೆಳಗಿಳಿಸಿದ್ದಾರೆ. ನೋಡಿ, ವೇದಿಕೆ ಮೇಲೆ ಕಾಂಗ್ರೆಸ್ನ ಕಾರ್ಯಕರ್ತೆ ರೇಖಾ ಇರ್ತಾರೆ, ಅವರನ್ನ ಬಲವಂತವಾಗಿ ಕೈ ಮುಖಂಡ ಕೆಳಗಿಳಿಸಿದ್ದಾರೆ. ಕಾಂಗ್ರೆಸ್ ಮುಖಂಡನ ವಿರುದ್ಧ ರೇಖಾ ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿಯೋದಕ್ಕೆ ಮಹಿಳೆಯರು ಬೇಕು, ಆದ್ರೆ ವೇದಿಕೆ ಮೇಲೆ ಇರೋದಕ್ಕೆ ಮಹಿಳೆಯರು ಬೇಡವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಳ್ತಿದ್ದ ರೇಖಾರನ್ನ ಕಾರ್ಯಕರ್ತರು ಸಮಾಧಾನ ಪಡಿಸಿದ್ದಾರೆ. ಈಗ ಕಾಂಗ್ರೆಸ್ನ ಕಾರ್ಯಕರ್ತೆ ಬಿಕ್ಕಿ ಹತ್ತಂತಹ ವಿಡಿಯೋ ಏನಿದೆ ಅದು ಈಗ ಬಹಳಷ್ಟು ವೈರಲ್ ಆಗ್ತಾ ಇದೆ. ಕಾಗವಾಡ ಶಾಸಕ ರಾಜು ಕಾಗೆ ಏನಾಗ್ತಾ ಇದೆ ಸ್ವಲ್ಪ ನೋಡ್ರಿ. ಮಹಿಳೆಯರಿಗೆ ಅಂದ್ರೆ ಏನು ಅವರು ಹೇಳ್ತಾ ಇದ್ದಾರೆ, ನಿಮಗೆ ಅಧಿಕಾರಕ್ಕೆ ಬರಲು ಮಹಿಳೆಯರು ಬೇಕು, ಆದ್ರೆ ವೇದಿಕೆ ಮೇಲೆ ಮಹಿಳೆಯರು ಬೇಡವಾ ಅಂತ ಹೇಳಿ ಕಾರ್ಯಕರ್ತೆ ಕಣ್ಣೀರು ಹಾಕಿದ್ದಾರೆ. ಕಾಗವಾಡದಲ್ಲಿ ಏನಾಗ್ತಾ ಇದೆ ಇಲ್ಲಿ? ನೀವು ಕಾರ್ಯಕ್ರಮ ಮಾಡ್ತೀರಿ, ಮಹಿಳೆಯರಿಗೆ ಗೌರವ ಇರಬೇಕಲ್ವಾ? ನೋಡಿ, ರೇಖಾ, ಕಾಂಗ್ರೆಸ್ನ ಕಾರ್ಯಕರ್ತೆ ರೇಖಾ ಅವರು ಈ ಬಗ್ಗೆ ಆರೋಪ ಮಾಡ್ತಾ ಇರುವಂಥದ್ದು. ವೇದಿಕೆ ಮೇಲೆ ಇರ್ತೀನಿ, ವೇದಿಕೆ ಮೇಲಿಂದ ನನ್ನ ಬಲವಂತವಾಗಿ ಕೆಳಗಿಳಿಸ್ತಾರೆ. ಮಹಿಳೆಯರ ಮೇಲೆ ಗೌರವ ಇರಲಿ ಸ್ವಾಮಿ, ನೀವು ಅಧಿಕಾರಕ್ಕೆ ಬರಬೇಕಾದ್ರೆ ಏನು ಮಹಿಳೆಯರು ಬೇಕಾಗುತ್ತೆ, ಪಕ್ಷಕ್ಕಾಗಿ ದುಡಿಯೋದಕ್ಕೆ ಮಹಿಳೆಯರು ಬೇಕು, ಆದ್ರೆ ವೇದಿಕೆ ಮೇಲೆ ಇರೋದಕ್ಕೆ ಮಹಿಳೆಯರು ಬೇಡವಾ ಅಂತ ಕಣ್ಣೀರು ಹಾಕಿದ್ದಾರೆ. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಅವರು ಕಣ್ಣೀರನ್ನ ಇಡ್ತಾ ಇರುವಂಥದ್ದು. ಅಂದ್ರೆ ಈ ಒಂದು ವಿಡಿಯೋ ಏನಿದೆ ಅದು ಎಲ್ಲ ಕಡೆ ವೈರಲ್ ಆಗ್ತಾ ಇರುವಂಥದ್ದು. ವೇದಿಕೆ ಮೇಲೆ ಆಕೆ ಏನು ಕಾರ್ಯಕರ್ತೆ ರೇಖಾ ಇರ್ತಾರೆ, ಅವರನ್ನ ಬಲವಂತವಾಗಿ ವೇದಿಕೆಯಿಂದ ಕೆಳಗಿಳಿಸ್ತಾರೆ ಕಾಂಗ್ರೆಸ್ನ ಮುಖಂಡ. ಇದಕ್ಕೆ ಕೆಂಡಾಮಂಡಲರಾದಂತಹ ಕಾಂಗ್ರೆಸ್ನ ಕಾರ್ಯಕರ್ತೆ, ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿಯೋದಕ್ಕೆ ಮಹಿಳೆಯರು ಬೇಕು ನಿಮಗೆ, ಆದ್ರೆ ವೇದಿಕೆ ಮೇಲಿರೋದಕ್ಕೆ ಮಹಿಳೆಯರು ಬೇಡವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಕಣ್ಣೀರನ್ನ ಹಾಕಿರುವಂಥದ್ದು. ಅಳ್ತಾ ಇದ್ದ ರೇಖರನ್ನ ಅಲ್ಲಿದ್ದಂತಹ ಕಾರ್ಯಕರ್ತರು ಸಮಾಧಾನ ಪಡಿಸಿದ್ದಾರೆ. ಈಗ ಕಾಂಗ್ರೆಸ್ ಕಾರ್ಯಕರ್ತೆ ಬಿಕ್ಕಿ ಹತ್ತಂತಹ ದೃಶ್ಯ ಏನಿದೆ ಅದು ವೈರಲ್ ಆಗ್ತಾ ಇರುವಂಥದ್ದು. ಕಾಗವಾಡ ಶಾಸಕ ರಾಜು ಕಾಗೆ ಏನಾಗ್ತಾ ಇದೆ ಸ್ವಲ್ಪ ನೋಡ್ರಿ. ಅಂದ್ರೆ ಅಳ್ತಾ ಇದ್ದಾರೆ, ಅವರು ಬಿಕ್ಕಿ ಹೇಳ್ತಿದ್ದಾರೆ. ವೇದಿಕೆ ಮೇಲೆ ಬಲವಂತವಾಗಿ ವೇದಿಕೆ ಮೇಲಿಂದ ಕೆಳಗಿಳಿಸಿರುವಂಥದ್ದು ಕಾರ್ಯಕರ್ತೆಯನ್ನ ಮುಖಂಡರು. ಕಾಂಗ್ರೆಸ್ ಕಾರ್ಯಕರ್ತೆಗೆ ಅವಮಾನ ಆಗಿರುವಂಥದ್ದು. ಕಾಗವಾಡ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಗೌರವ ಇರಲಿ, ನನ್ನನ್ನ ವೇದಿಕೆಯಿಂದ ಕೆಳಗಿಳಿಸಿ ಅವಮಾನಿಸಿದ್ದಾರೆ ಅಂತ ಕಾಂಗ್ರೆಸ್ನ ಕಾರ್ಯಕರ್ತೆ, ಮಹಿಳಾ ಕಾಂಗ್ರೆಸ್ನ ಕಾರ್ಯಕರ್ತೆ ಆಗಿರುವಂತಹ ರೇಖಾ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ. ವೇದಿಕೆ ಮೇಲೆ ಇರ್ತೀವಿ, ಎಲ್ಲರೂ ಮುಂದೆ ಬಲವಂತವಾಗಿ ವೇದಿಕೆಯಿಂದ ಕೆಳಗಿಳಿಸಿದ್ರೆ ಎಂಥವ್ರಿಗೂ ಕೂಡ ಅವಮಾನ ಆಗುತ್ತೆ. ಅಂದ್ರೆ ನೋಡಿ, ಪಕ್ಷಕ್ಕಾಗಿ ದುಡಿಯೋಕೆ ಬೇಕು, ಆದ್ರೆ ವೇದಿಕೆ ಮೇಲೆ ಇರೋದಕ್ಕೆ ಬೇಡವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನು ಕಾಗವಾಡದಲ್ಲಿ ಮಹಿಳೆ ಕಾರ್ಯಕರ್ತೆಯನ್ನ ವೇದಿಕೆ ಮೇಲಿಂದ ಕೆಳಗಿಳಿಸಿರುವಂಥದ್ದು, ಅಂದ್ರೆ ಕಾರ್ಯಕ್ರಮ ನಡೀತಾ ಇರುತ್ತೆ, ಈ ವೇಳೆ ಬಲವಂತವಾಗಿ ಕಾಂಗ್ರೆಸ್ನ ಮುಖಂಡ ವೇದಿಕೆ ಮೇಲಿಂದ ಕೆಳಗಡೆ ಇಳಿಸಿರೋದಕ್ಕೆ ಕಾರ್ಯಕರ್ತೆ ಬಿಕ್ಕಿ ಅಳ್ತಾ ಇರುವಂಥದ್ದು. ಏನಾಯ್ತು ಘಟನೆ, ನಿಜಕ್ಕೂ ಏನಾಗಿದೆ, ಯಾಕೆ ಅಳ್ತಾ ಇದ್ರು ಅನ್ನುವಂತಹ ಮಾಹಿತಿ ಏನಾದ್ರು ಇದೆಯಾ, ಹೇಗೆ? ಖಂಡಿತ ಲಕ್ಷ್ಮಿ, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ್ ಕುರ್ದ ಗ್ರಾಮದ ಹೊರವಲಯದಲ್ಲಿ ಒಂದು ಸಭೆಯನ್ನ ಸಹ ಆಯೋಜನೆ ಮಾಡಲಾಗಿತ್ತು. ಎಲ್ಲ ಮುಖಂಡರು ಸಹ ಆ ಒಂದು ಸಭೆಯ ವೇದಿಕೆಯಲ್ಲಿ ಇಲ್ಲಿ ಆಸೀನಸರ ಆಗಿರುವಂತದ್ದು. ಆ ವೇದಿಕೆ ಮೇಲೆ ತೆರಳುತ್ತಿದ್ದ ಕಾಂಗ್ರೆಸ್ನ ಪಕ್ಷದ ಕಾರ್ಯಕರ್ತೆ ಆಗಿರುವಂತಹ ರೇಖಾ ಅವರನ್ನ ಪಕ್ಷದ ಮುಖಂಡರು ಇಲ್ಲಿ ಕೆಳಗೆ ಇಳಿಸಿದಕ್ಕೆ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ನನಗೆ ಅವಮಾನ ಆಗಿದೆ ಅಂತ ಹೇಳಿ ರೇಖಾ ಇದೀಗ ಅಳುತ್ತಾ ಇರುವಂತಹ ವಿಡಿಯೋ ಸಹ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ತಾಗಿ ವೈರಲ್ ಸಹ ಆಗ್ತಾ ಇರುವಂತದ್ದು. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಸುಮಾರು 5 ವರ್ಷಗಳ ಕಾಲ ಆಗಷ್ಟು ಪಕ್ಷಕ್ಕಾಗಿ ದುಡಿದ್ದೇನೆ, ಇಲ್ಲಿ ಕೆಲಸಕ್ಕಾಗಿ ನಾವು ಮಹಿಳೆಯರು ಬೇಕು, ಆದ್ರೆ ವೇದಿಕೆ ಮೇಲೆ ಏಕೆ ಬೇಡ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನು ಸಹ ಮಾಡ್ತಾ ಇರುವಂತದ್ದು. ಬಿಕ್ಕಿ ಆಡ್ತಾ ಇರುವಂತಹ ಏನು ರೇಖಾ ಇದ್ದಾರೆ ಅವರನ್ನ ಹಿಂದುಳಿದಿರುವಂತಹ ಕಾರ್ಯಕರ್ತರು ಸಹ ಸಮಾಧಾನ ಪಡಿಸುವಂತಹ ಕೆಲಸವನ್ನು ಸಹ ಮಾಡಿರುವಂತದ್ದು. ಮುಂದೆ ಮಾತನಾಡೋಣ, ಈಗ ಸದ್ಯಕ್ಕೆ ಸುಮ್ಮನಿರಿ ಅಂತ ಹೇಳಿ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸ ಸಹ ಮಾಡಿರುವಂತದ್ದು. ಈಗ
ಯಾರಿಗೇ ಆದ್ರೂ ಸಹ ಇಲ್ಲಿ ಸಾಮಾನ್ಯವಾಗಿ ವೇದಿಕೆ ಮೇಲೆ ಒಂದು ಕಾರ್ಯಕ್ರಮ ನಡೆಸ್ತಾ ಇದೆ ಅಂದ್ರೆ ಸಾವಿರಾರು ಜನ ಇಲ್ಲಿ ಕೂಡಿರ್ತಾರೆ. ಅಂತವ್ರ ಮಧ್ಯೆ ಒಬ್ಬ ಮಹಿಳೆಗೆ ಎಷ್ಟು ಅಪಮಾನ ಮಾಡಿದ್ರು ಅವ್ರನ್ನ ವೇದಿಕೆಯಿಂದ ಕೆಳಗೆ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿದಾಗ ಪ್ರಶ್ನೆಗಳು ಸಹ ಉದ್ಭವ ಆಗ್ತಾ ಇರುವಂತದ್ದು. ಕಾಗವಾಡ ಮತಕ್ಷೇತ್ರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಈ ಒಂದು ವಿಡಿಯೋ ಇದಕ್ಕೆ ಏನ್ ವೈರಲ್ ಆಗ್ತಾ ಇದೆ ಅದಕ್ಕೆ ಸಾಕ್ಷಿ ಅಂತಾನೆ ಹೇಳ್ಬೋದು. ಮಹಿಳೆಯರಿಗೆ ಇಲ್ಲಿ ಗೌರವವಿಲ್ಲವಾ ಅಂತ ಹೇಳಿ ಅವ್ರು ಪ್ರಶ್ನೆ ಸಹ ಮಾಡ್ತಾ ಇರುವಂತದ್ದು. ಇದಷ್ಟೇ ಅಲ್ಲದೆ ಏನಂತಂದ್ರೆ ಅವರು ರೇಖಾ ಏನಿದ್ದಾರೆ ಸುಮಾರು 5 ವರ್ಷಗಳ ಕಾಲ ಆಗುವಷ್ಟು ಪಕ್ಷದಲ್ಲಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಅವರಿಗೆ ಈ ಒಂದು ವೇದಿಕೆಯತ್ತ ಹೋಗೋದಕ್ಕೆ ಅವಕಾಶ ಯಾಕೆ ನೀಡಿಲ್ಲ ಅಂತ ಹೇಳಿ ಈಗ ಕೆಲ ಕಾರ್ಯಕರ್ತರು ಸಹ ಚರ್ಚೆ ಆಗ್ತಾ ಇರುವಂತದ್ದು. ಅವರಿಗೆ ಅಪಮಾನ ಆಗಿದ್ದು ಒಂದ್ ಕಡೆ ಆಗಿದ್ರೆ ಇಲ್ಲಿ ಅಪಮಾನ ಆಗಿದೆ ಅಂತ ಹೇಳಿ ಆರೋಪ ಮಾಡಿ ಇಲ್ಲಿ ಅಳ್ತಾ ಇರುವಂತಹ ವಿಡಿಯೋಗಳು ಸಹ ಇದಕ್ಕೆ ವೈರಲ್ ಆಗ್ತಾ ಇರುವಂತದ್ದು. ಇವೆಲ್ಲಗಳನ್ನು ನೋಡಿಕೊಂಡು ಈಗಿರುವಂತಹ ಹಾಲಿ ಶಾಸಕರಾಗಿರುವಂತಹ ರಾಜು ಖರ್ಗೆ ಅವರನ್ನ ಇವೆಲ್ಲರನ್ನು ಕಳಿಸಿ ಒಂದು ಸಭೆಯನ್ನ ನಡೆಸಬೇಕಂತ ಹೇಳಿ ಇಲ್ಲಿ ಕಾರ್ಯಕರ್ತರು ಸಹ ಮಾಡ್ತಾ ಇರುವಂತದ್ದು. ಏನೋ ಈ ಒಂದು ಮನಸ್ತಾಪ ಆಗಿದೆ. ಈ ಮನಸ್ತಾಪ ಮುಂದಿನ ಮರುಕಳಿಸಬಾರದು, ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ ಹೇಳಿ ಈಗ ಕಾರ್ಯಕರ್ತರು ಸಹ ಇಲ್ಲಿ ಮಾತನಾಡ್ತಾ ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.